ಗೋಪಾಲಕೃಷ್ಣ ಅಡಿಗ ಅವರು ಬರೆದ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ಎಂಬ ಪ್ರಸಿದ್ಧ ಕವಿತೆ. ಈ ಕವಿತೆ ತುಂಬ ಆಳವಾದ ತಾತ್ವಿಕ ಅರ್ಥ ಹೊಂದಿದೆ. ಜೀವನ, ಆಸೆ, ನಿರಾಸೆ, ಮಾನವನ ಅಸ್ತಿತ್ವದ ಬಗ್ಗೆ ಅಡಿಗರು ರೂಪಕಗಳ ಮೂಲಕ ಹೇಳಿದ್ದಾರೆ. ಸಾಲು ಸಾಲಿನ ಅರ್ಥ ನೋಡೋಣ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ, ಬಾಳ ಗಂಗೆಯ ಮಹಾಪುರದೊಳು ಸಾವಿನೊಂದು ವೇಣಿ, ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆತೆರೆಗಳೋಣಿಯಲಿ, ಜನನ ಮರಣಗಳ ಉಬ್ಬು ತಗ್ಗು ಒರಳುರುಳುವಾಟದಲ್ಲಿ. ಅರ್ಥ: ದುಃಖದ ಸಮುದ್ರದಲ್ಲಿ ನಗೆಯ ಒಂದು ಸಣ್ಣ ದೋಣಿ ತೇಲಿ ಬರುತ್ತಿದೆ. ಜೀವನವೆಂಬ ಗಂಗಾ ನದಿಯ ಮಹಾಪ್ರವಾಹದಲ್ಲಿ ಸಾವು ಒಂದು ತೊರೆಯಂತೆ ಸೇರಿಕೊಂಡಿದೆ. ಕುಣಿಯುವ ಮೊರೆಯುವ ಅಲೆಗಳ ಸಾಲಿನಲ್ಲಿ ಜನನ ಮರಣಗಳ ಏರಿಳಿತ, ಹೊರಳಾಟ ಎಲ್ಲವೂ ಸೇರಿ ಬೆರೆತು ಹೋಗಿದೆ. ಸುಖ ದುಃಖ ಹುಟ್ಟು ಸಾವು ಎಲ್ಲವೂ ಬೆರೆತ ಈ ಜೀವನ ಪ್ರವಾಹ. ಆಶೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಮುರಿದು, ಬಿದ್ದ ಮನ ಮರದ ಕೊರಡೊಳು ಹೂವು ಹೂವು ಹರಳಿ, ಕೂಡಲಾರದೆದೆಯಾಳದಲ್ಲೂ ಕಂಡೀತು ಏಕಸೂತ್ರ, ಕಂಡು ಮಂಟು ಬೆಸೆದೆದೆಗಳಲ್ಲೂ ಭಿನ್ನತೆಯ ವಿಕಟ ಹಾಸ್ಯ. ಅರ್ಥ: ಆಸೆಗಳೆಲ್ಲ ಬೂದಿಯಾಗಿ ಹೋದರೂ ಆ ಬೂದಿಯ ತಳದಲ್ಲಿ ಮತ್ತೆ ಮತ್ತೆ ಕಿಡಿಗಳು ಕೆರಳುತ್ತಿವೆ. ಮುರಿದು ಬಿದ್ದ ಮನಸ್ಸು ಎಂಬ ಒಣ ಮರದ ಕೊರಡಿನಲ್ಲೂ ಹೂವು ಹರಳುತ್ತಿದೆ. ಒಂದಾಗಲು ಸಾಧ್ಯವಾಗದ ಹೃದಯಗಳಲ್ಲೂ ಒಂದೇ ಸೂತ್ರ ಕಾಣುತ್ತದೆ. ಆದರೆ ಬೆಸೆಯದ ಹೃದಯಗಳಲ್ಲಿ ಭಿನ್ನತೆಯೇ ಒಂದು ಕ್ರೂರ ಹಾಸ್ಯದಂತೆ ಕಾಣುತ್ತದೆ. ನಿರಾಸೆಯಲ್ಲೂ ಆಸೆ ಚಿಗುರುತ್ತದೆ. ಮನುಷ್ಯರಲ್ಲಿ ಏಕತೆ ಕಾಣದಿದ್ದರೂ ಒಂದೇ ಸೂತ್ರ ಇದೆ, ಆದರೆ ಒಡಕು ಹೆಚ್ಚು. ಎತ್ತರೆತ್ತರಕ್ಕೆ ಏರುವ ಮನಕೋ ಕೆಸರ ಲೇಪ ಲೇಪ, ಕೊಳೆಯು ಕೊಳಚೆಯಲ್ಲಿ ಮುಳುಗಿ ಕಂಡನೋ ಬಾನಿ ನೊಂದು ಪೆಂಪ, ತುಂಬು ಗತ್ತಲಿನ ಬಿಸಿರನಾಳುತ್ತಿದೆ ಒಂದು ಅಗ್ನಿಪಿಂಡ, ತಮದಗಾದ ಒನಲಲ್ಲೂ ಹೊಳೆಯುತ್ತಿದೆ ಸತ್ವ ಒಂದು ಕಂಡ. ಅರ್ಥ: ಎಷ್ಟೇ ಮೇಲೆ ಬರಬೇಕು ಅಂದ್ರೂ ಮನಸ್ಸಿಗೆ ಕೆಸರು ಮೆತ್ತಿಕೊಳ್ಳುತ್ತಲೇ ಇದೆ. ಕೊಳಕಿನಲ್ಲೇ ಮುಳುಗಿದ್ದರೂ ಆಕಾಶದ ಒಂದು ಬೆಳಕನ್ನು ಕಂಡನು. ದಟ್ಟ ಕತ್ತಲೆಯ ಬಿಸಿಯನ್ನು ಸಹಿಸುತ್ತಿದೆ ಒಂದು ಬೆಂಕಿಯ ಉಂಡೆ. ಅಜ್ಞಾನದ ಆಳವಾದ ಪ್ರವಾಹದಲ್ಲೂ ಅಖಂಡವಾದ ಸತ್ವ ಚೈತನ್ಯ ಹೊಳೆಯುತ್ತಿದೆ. ಮನುಷ್ಯ ಎಷ್ಟೇ ಕಷ್ಟದಲ್ಲಿದ್ರೂ ಕತ್ತಲಲ್ಲಿದ್ರೂ ಒಳಗೆ ಒಂದು ಬೆಳಕು ಚೈತನ್ಯ ಇರುತ್ತೆ. ಆಶೆ ಎಂಬ ತಳ ಹೊಡೆದ ದೋಣಿಯಲ್ಲಿ ದೂರ ತೀರ ಯಾನ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ, ಇದು ಬಾಳು ನೋಡ ಇದು ತಿಳಿದನೆಂದರೂ ತಿಳಿದದೀರನಿಲ್ಲ, ಹಲವುತನದ ಮೈ ಮರೆಸುವಾಟವಿದು ನಿಜವು ತೊರದಲ್ಲ. ಅರ್ಥ: ಆಸೆ ಎಂಬ ತಳ ಹೊಡೆದ ದೋಣಿಯಲ್ಲಿ ದೂರದ ತೀರಕ್ಕೆ ಪಯಣ. ಯಾರ ಆಟಕ್ಕೋ ಯಾರೋ ಗುರಿ ಇಲ್ಲದೆ ಬಿಟ್ಟ ಬಾಣದಂತೆ ಈ ಜೀವನ. ಇದೇ ಬಾಳು ನೋಡ, ಇದನ್ನು ತಿಳಿದುಕೊಂಡೇ ಅಂದರೂ ತಿಳಿದ ಧೀರ ಯಾರೂ ಇಲ್ಲ. ಇದು ಬಹುರೂಪತನದ ಮೈ ಮರೆಸುವ ಆಟ. ನಿಜ ಏನು ಅಂತ ತೋರಿಸುವುದೇ ಇಲ್ಲ. ಗುರಿ ಇಲ್ಲದ ಅನಿಶ್ಚಿತ ಪಯಣವೇ ಬದುಕು. ಇದರ ನಿಜವಾದ ಅರ್ಥ ಯಾರಿಗೂ ಪೂರ್ತಿ ತಿಳಿದಿಲ್ಲ. ಒಟ್ಟು ಸಾರಾಂಶ ನೋಡುವುದಾದರೆ, ದುಃಖ, ಕಷ್ಟ, ಆಸೆ, ನಿರಾಸೆ, ಹುಟ್ಟು, ಸಾವು ಇವೆಲ್ಲದರ ನಡುವೆಯೂ ಮನುಷ್ಯನ ಒಳಗೆ ಒಂದು ಅಗ್ನಿಯಂಥ ಚೈತನ್ಯ ಇದೆ. ಬದುಕು ಅಂದರೆ ಅರ್ಥವಾಗದ, ಗುರಿ ಇಲ್ಲದ ಪಯಣ. ಆದರೂ ಆಸೆ ಬಿಡೋದಿಲ್ಲ, ಬೆಳಕು ಹಾರೋದಿಲ್ಲ. ಇದೇ ಜೀವನದ ವೈರುಧ್ಯ ಮತ್ತು ಸೌಂದರ್ಯ. ಅಡಿಗರ ನವ್ಯ ಶೈಲಿಯ ಕವಿತೆ ಇದು. ತುಂಬ ಆಳವಾಗಿ ಯೋಚಿಸೋ ಹಾಗೆ ಮಾಡುತ್ತೆ.